ಈ ಪಟ್ಟಣದಲ್ಲಿ ಸ್ವಚ್ಛತೆಯೇ ಮರೀಚಿಕೆ. ಎಲ್ಲಿ ನೋಡಿದರೂ ಕಸ ಕಸ. ಸ್ವಚ್ಛ ಭಾರತದ ಕಲ್ಪನೆ ಮಂಗಮಾಯ. ಸ್ವಚ್ಛತೆಯ ಬಗ್ಗೆ ಪುರಸಭೆ ಮತ್ತು ಆಡಳಿತ ಅಧಿಕಾರಿಗಳು ಮರೆತಂತೆ ಕಾಣ್ತಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರ ಹಾಗೂ ತಾಲೂಕು ಪಂಚಾಯಿತಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇದ್ದು, ರಸ್ತೆ ಪಕ್ಕದಲ್ಲಿ ಹಾಕಿರುವ ಕಸ ತಿಂಗಳಾದರೂ ಅಲ್ಲೇ ಬಿದ್ದಿದ್ದರೂ ಯಾರ ಕಣ್ಣಿಗೂ ಕಸ ಕಾಣ್ತಿಲ್ವಾ? ಕಸ ತೆಗೆಸಿ ಸ್ವಚ್ಛತೆ ಮಾಡಿಸುವ ಗೋಜಿಗೆ ಹೋಗಿಲ್ಲ. ಇನ್ನು ವಾರ್ಡ್ ನಂಬರ್ 1 ವಿದ್ಯಾನಗರದಲ್ಲಿ ಶಾಲೆಗಳ ಸುತ್ತಮುತ್ತ ಹಾಗೂ ಖಾಲಿ ನಿವೇಶನಗಳ ಸುತ್ತಲೂ ಕಸದ ರಾಶಿಯೇ ಕಾಣ್ತಿದೆ. ವಾರ್ಡ್ ಕೌನ್ಸಿಲ್ಗಳ ಕಾರ್ಯವ್ಯಾಪ್ತಿ ಮುಕ್ತಾಯವಾಗಿದ್ದು, ಮುಂದಿನ ಚುನಾವಣೆಯಾಗಿ ಕೌನ್ಸಿಲರ್ ಆಯ್ಕೆಯಾಗುವವರೆಗೂ ಇದೇ ತರದ ಪರಿಸ್ಥಿತಿ ಮುಂದುವರಿಯುತ್ತದೆ ಎಂದು ಭಾಸವಾಗ್ತಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಇನ್ನು ಚರಂಡಿ ಅಕ್ಕಪಕ್ಕದ ಹಿಕ್ಕೆಲಗಳಲ್ಲಿ ತೆಗೆದ ಕಸ ತುಂಬಾ ದಿನವಾದರೂ ತೆಗೆದು ಸ್ವಚ್ಛ ಮಾಡದೆ ಅಲ್ಲೇ ಬಿಟ್ಟಿದ್ದಾರೆ. ಸ್ವಚ್ಛತೆ ಎಂಬುದು ಇಲ್ಲಿ ಮರೀಚಿಕೆಯಾಗಿಯೇ ಉಳಿದಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಸವನ್ನ ತೆಗೆಸಿ ಸ್ವಚ್ಛಗೊಳಿಸ್ತಾರಾ? ಕಾದು ನೋಡ್ಬೇಕಿದೆ.